ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯದ ಹಲವೆಡೆ ಬೇಸಿಗೆ ಬಿಸಿಲಿನ ತಾಪ ಏರುತ್ತಿರುವ ಬೆನ್ನಲ್ಲೇ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ದಿಢೀರ್ ವರುಣನ ಆಗಮನವಾಗಿದೆ. ಆದರೆ ಈ ಮಳೆ ಜನಸಾಮಾನ್ಯರಿಗೆ ತಂಪು ನೀಡಿದರೆ ರೈತರ ಪಾಲಿಗೆ ಮಾತ್ರ ಕಣ್ಣೀರು ತಂದಿದೆ. ಅಬ್ಬರದ ಆಲಿಕಲ್ಲು ಮಳೆಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ದ್ರಾಕ್ಷಿ, ಚಿಕ್ಕು ಹಾಗೂ ತೆಂಗಿನ ಬೆಳೆಗಳು ನೆಲಕಚ್ಚಿವೆ. ಈ ಕುರಿತಂತೆ ವಿವರದ ವರದಿ ಇಲ್ಲಿದೆ. ಮುದ್ದೇಬಿಹಾಳ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಮಂಗಳವಾರ ಮಧ್ಯಾಹ್ನ ದಿಢೀರ್ ಆಲಿಕಲ್ಲು ಮಳೆ ಸುರಿದು ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದ ಜನತೆಗೆ ತಂಪು ನೀಡಲು ಬಂದ ವರುಣ ಅಬ್ಬರದ ಬಿರುಗಾಳಿ ಮತ್ತು ಆಲಿಕಲ್ಲುಗಳೊಂದಿಗೆ ಆರ್ಭಟಿಸಿದ. ಈ ಮಳೆ ರೈತರ ಪಾಲಿಗೆ ಮೃತ್ಯುವಾಗಿ ಬಂದೆರಗಿದೆ. ತಾಲೂಕಿನ ಆಲೂರು ಗ್ರಾಮದ ರೈತ ಶಿವಪುತ್ರ ಗೂಳಿ ಅವರ 5 ಎಕರೆ ದ್ರಾಕ್ಷಿ ತೋಟ ಬಿರುಗಾಳಿ ಮಳೆಗೆ ಸಂಪೂರ್ಣ ನಲುಗಿ ಹೋಗಿದೆ. ಇನ್ನೇನು 1 ವಾರದಲ್ಲಿ ಕಟಾವು ಮಾಡಬೇಕಿದ್ದ ದ್ರಾಕ್ಷಿ ಗೊನೆಗಳು ನೆಲಕ್ಕೆ ಉದುರಿವೆ. ವರ್ಷ ಪೂರ್ತಿ ಸಾಲ ಮಾಡಿ ಬೆಳೆದ ಬೆಳೆ ಕಣ್ಣೆದುರೇ ಮಣ್ಣು ಪಾಲಾಗುತ್ತಿರುವುದು ಕಂಡು ರೈತ ಆತಂಕಗೊಂಡಿದ್ದಾನೆ. ಇನ್ನುಳಿದಂತೆ ಬರೀ ದ್ರಾಕ್ಷಿ ಮಾತ್ರವಲ್ಲದೆ ಬಿರುಗಾಳಿಗೆ 5-6 ತೆಂಗಿನ ಮರಗಳು ನೆಲಕಚ್ಚಿವೆ. ಚಿಕ್ಕು ಗಿಡಗಳಿಂದ ಕಾಯಿಗಳು ಉದುರಿ ಬಿದ್ದಿದ್ದು ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಈ ಆಲಿಕಲ್ಲು ಮಳೆ ಬರ ಸಿಡಿಲಿನಂತೆ ಅಪ್ಪಳಿಸಿದೆ. ಇತ್ತ ಮುದ್ದೇಬಿಹಾಳ ಪಟ್ಟಣದಲ್ಲಿ ಆಲಿಕಲ್ಲುಗಳ ಆರ್ಭಟಕ್ಕೆ ಜನತೆ ಬೆಚ್ಚಿ ಬಿದ್ದಿದ್ದರು. ಬಸ್ ನಿಲ್ದಾಣ, ಟ್ಯಾಕ್ಸಿ ಸ್ಟ್ಯಾಂಡ್ ಹಾಗೂ ಆಟೋ ನಿಲ್ದಾಣಗಳಲ್ಲಿ ನಿಂತಿದ್ದ ವಾಹನಗಳ ಗಾಜುಗಳು ಎಲ್ಲೋ ಪುಡಿ ಆಗುತ್ತವೆ ಎಂಬ ಆತಂಕ ಚಾಲಕರಲ್ಲಿ ಮನೆ ಮಾಡಿತ್ತು. ಮುದ್ದೇಬಿಹಾಳದಲ್ಲಿ ಆಲಿಕಲ್ಲಿನ ಮಳೆ ಬೀಳ್ತಾ ಇದೆ. ನಷ್ಟದ ನಡುವೆಯೂ ಸುಡು ಬಿಸಿಲಿನಿಂದ ಬೆಂದಿದ್ದ ಜನತೆಗೆ ಈ ಮಳೆ ಕ್ಷಣಕಾಲ ಹಿತ ನೀಡಿತು. ಶಾಲಾ ಮಕ್ಕಳು ಬೀದಿಗೆ ಇಳಿದು ಆಲಿಕಲ್ಲುಗಳನ್ನು ಆಯ್ದು ಸಂಭ್ರಮಿಸಿದರು. ಮುದ್ದೇಬಿಹಾಳದ MGC ಕಾಲೇಜಿನ ಪ್ರಾಧ್ಯಾಪಕ ಪ್ರಕಾಶ್ ನರಗೋನ್ ಸೇರಿದಂತೆ ಅನೇಕ ಯುವಕರು ಇಂತಹ ಮಳೆಯನ್ನು ಇದೇ ಮೊದಲ ಬಾರಿಗೆ ನೋಡುತ್ತಿರುವುದಾಗಿ ಸಂತಸ ಹಂಚಿಕೊಂಡರು. ಒಟ್ಟಿನಲ್ಲಿ ವರುಣನ ಈ ವಿಚಿತ್ರ ಆಟ ಒಂದೆಡೆ ತಂಪು ನೀಡಿದರೆ ಮತ್ತೊಂದೆಡೆ ಅನ್ನದಾತನನ್ನು ಬೀದಿಗೆ ತಂದು ನಿಲ್ಲಿಸಿದೆ. ನೊಂದ ರೈತನಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಲಿದೆಯೇ ಎಂದು ಕಾದು ನೋಡಬೇಕಿದೆ. ಮನೆ ಮುಂದೆ ಐಸ್ ಲೈನ್ ಹತ್ತಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.